ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ವಾಟ್ಸ್ಆಪ್ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಈಗ ನಿಮ್ಮದೇ ಆದ ಫೋಟೋ ಬ್ಯೂಟಿಫುಲ್ ಸೆಟ್ ಮಾಡೋದು ಫ್ರೆಂಡ್ಸ್ ಸ್ವಲ್ಪ ಸಂಪೂರ್ಣ ಸೈಡಲ್ಲಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಇದು ನಾರ್ಮಲಾಗಿ ವಾಟ್ಸ್ಆಪ್ ಸ್ಕ್ರೀನ್ ಫ್ರೆಂಡ್ಸ್ ಹಾಗೆ ಇನ್ನೊಂದು ಸೈಡಲ್ಲಿ ನೋಡ್ತಿದ್ರೆ ವಾಟ್ಸ್ಆಪ್ನ ಫೋಟೋ ಸೆಟ್ ಮಾಡಿದ ಸ್ಕ್ರೀನ್ ನೀವು ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಯಾವ ರೀತಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಫ್ರೆಂಡ್ಸ್ ಯಾವ ರೀತಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡುವ ಮುನ್ನ ನೀವೇ ಇದ್ರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗ ಬೇಕು ಬೆಲ್ಲಕ್ಕನ್ನು ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹೇಗೆ ಬೇಕು ಬೆಲ್ಲಕ್ಕನ್ನು ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ನಾನು ನನ್ನ ಫೋನ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಧಮಕದಾರಿ ಇಂಟ್ರೋದೊಂದಿಗೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನಮ್ಮ ಫೋನ್ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಾನು ಯಾವ ರೀತಿಯಾಗಿ ಸ್ಟೆಪ್ಪನ್ನು ಹೇಳ್ತಾ ಹೋಗ್ತೀನಿ ಆ ರೀತಿಯಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನಾನು ಹೇಳಿದ ರೀತಿಯಾಗಿ ವಾಟ್ಸಪ್ನ ಸ್ಕ್ರೀನ್ ಮೇಲೆ ನಿಮ್ಮದೇ ಆದ ಫೋಟೋನ ಕುಂದ್ರದು ಫ್ರೆಂಡ್ಸ್. ಯಾಕಂದರೆ ನಡಬೇಕು ಎಲ್ಲಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಇದನ್ನು ಕುಂದ್ರಲ್ಲ ಫ್ರೆಂಡ್ಸ್. ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸೋಗ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಅಂತ. ಅದಕ್ಕೆ ನೀವು ಮೊದಲೇದಾಗಿ ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡಿಕೊಂಡ ನಂತರ ಇದಾದ ನಂತರ ನೀವು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ನಿಮಗೆ ಮೊದಲನೇದಾಗಿ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಈ ರೀತಿಯಾಗಿ ನಾನು ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆಗ್ತಾಯಿದೆ ಫ್ರೆಂಡ್ಸ್. ನಾನು ವಾಟ್ಸಪ್ಪನ್ನು ಓಪನ್ ಆದ ನಂತರ ಈ ರೀತಿಯಾಗಿ ನಾರ್ಮಲಾಗಿ ನೀವು ನೋಡ್ಬೋದು ನಂದು ವಾಟ್ಸಪ್ನ ಈ ರೀತಿಯಾಗಿ ನಾರ್ಮಲಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಈ ರೀತಿಯಾಗಿ ನಾರ್ಮಲಾಗಿ ಕಾಣ್ತಿರೋ ವಾಟ್ಸಪ್ನ ಯಾವ ರೀತಿ ಬ್ಯೂಟಿಫುಲ್ಲಾಗಿ ಕಾಣೋ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ಅನ್ಬೇಕಂದ್ರೆ ಇದರಿಂದ ಹೊರಬರಬೇಕು ಫ್ರೆಂಡ್ಸ್. ವಾಟ್ಸಪ್ನಿಂದ ಹೊರ ಬಂದ ನಂತರ ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡು ಹೇಳಿದಂತೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾಗಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬನ್ನು ಓಪನ್ ಮಾಡಿಕೊಂಡ ಫ್ರೆಂಡ್ಸ್ ಈ ರೀತಿಯಾಗಿ ಯೂಟ್ಯೂಬ್ನಲ್ಲಿ ನಾನು ವೀಡಿಯೋನ ನೋಡ್ತಿರ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ವಿಡಿಯೋ ನೋಡೋ ಮುಂದೆ ಏನು ಮಾಡಬೇಕಂದ್ರೆ ಇಲ್ಲಿ ಮೋರ್ ಹೊತ್ತೊಂದು ಆಪ್ಷನ್ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆಯಾಗಿ ನೀವು ಏನು ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸನ್ನು ಓಪನ್ ಮಾಡಿಕೊಂಡ ನಂತರ ಕಮೆಂಟ್ನಲ್ಲಿ ಬಂದು ನಿಮ್ಮ ಊರು ಯಾವುದಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ನಿಮ್ಮ ಊರನ್ನು ನೀವು ಕಮೆಂಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇರ್ತಾಗಿ ನಿಮ್ಮ ಊರು ಯಾವುದಂತ ಒಂದು ಇರ್ತಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ವ್ಯೂವರ್ಸು ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ ಊರಲ್ಲಿದ್ದಾರೆ ಯಾವ ಜಿಲ್ಲೆಯಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇರ್ತೀನಿ ಕಮೆಂಟ್ ಮಾಡಿದ ನಂತರ ಅದರ 30 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಮಾಡಿಕೊಂಡ ನಂತರ ತೆಳಗಡೆ ಇನ್ನೊಂದು 31 ಆಪ್ಷನ್ ಬರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಓಪನ್ ಮಾಡಿಕೊಂಡ ನಂತರ ನೀವು ಮೇಲೆ ಸ್ಕ್ರೋಲ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿಕೊಂಡ ನಂತರ ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಅಂತ ಇರುತ್ತೆ. ಬ್ಲೂ ಕಲರ್ ಲಿಂಕ್ ಇರುತ್ತೆ. ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಅಂತ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆಗ್ತಾಯಿದೆ. ಈ ರೀತಿಯಾಗಿ ಬರುತ್ತೆ. ಲಾಲ್ಸ್ ಆಫ್ ಟೆಕ್ನಾಲಜಿ ಅಂತ ಆಟೋಮೆಟಿಕ್ಕಾಗಿ ತಾನೇ ತೆಗೆದುಕೊಳ್ಳೋದು ಫ್ರೆಂಡ್ಸ್. ನೀವೇನು ಕ್ಲಿಕ್ ಮಾಡೋಕೆ ಅವಶ್ಯಕತೆ ಇಲ್ಲ. ಅದು ಆಟೋ ಇರುತ್ತೆ ಓಪನ್ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಿಸೈನ್ ಟೂಲ್ ಪ್ರೋ ಆ್ಯಪ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದಕ್ಕಿಂತ ಮೊದಲಾಗಿ ನೀವು ಏನು ಮಾಡ್ಕೊಂಡ್ರೆ ಕೆಳಗಡೆ ಜಾಯಿನ್ ಅಂತ ಇರುತ್ತೆ ಫ್ರೆಂಡ್ಸ್. ನೀವು ಜಾಯಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ನಿಮ್ಮ ಸಪೋರ್ಟಿಗಾಗಿ ಫ್ರೆಂಡ್ಸ್. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದ ನಂತರ ಇಲ್ಲಿ ಬ್ಲೂ ಕಲರ್ ಲಿಂಕ್ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಪ್ಲೇಸ್ಟೋರಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಡಿಸೈನ್ ಟೂಲ್ ಪ್ರೋ ಅಂತ ಈಗ ಇಲ್ಲಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ನೀವು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಓಪನ್ ಅಂತ ಬರುತ್ತೆ ಫ್ರೆಂಡ್ಸ್. ನೀವು ಈ ಆ್ಯಪನ್ನು ಓಪನ್ ಮಾಡಿಕೊಳ್ಳೋಕೆ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಓಪನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಸೆಟ್ಟಿಂಗ್ ಹೇಳ್ತಾ ಹೋಗ್ತೀನಿ. ಆ ರೀತಿ ನೀವು ಸೆಟ್ಟಿಂಗನ್ನು ಫಾಲೋ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಮಾರ್ಕ್ಸ್ ಓವರ್ಲೇಸ್ ಅಂತಿರುತ್ತೆ. ಲಾಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಯಾವ್ದಾರು ಸೆಟ್ಟಿಂಗ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಇಂಪಾರ್ಟೆಂಟ್ ಇನ್ನೊಂದು ವಾಟ್ಸಪ್ನ ಸೆಟ್ಟಿಂಗ್ ಹೇಳ್ತೀನಿ ಫ್ರೆಂಡ್ಸ್. ನೀವು ಆ ಸೆಟ್ಟಿಂಗನ್ನು ಮಾಡ್ಕೊಳ್ಳೋಗುತ್ತೆ. ಅದಕ್ಕಾಗಿ ಈ ಆ್ಯಪ್ನಿಂದ ನೀವು ಹೊರ ಬಂದ ನಂತರ ನೀವು ವಾಟ್ಸಪ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ವಾಟ್ಸಪ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೀವು ಏನು ಮಾಡಬೇಕಂದ್ರೆ ಹೇಳಿದಂತೆ ಇಲ್ಲಿ ಒಂದು ಚಿಕ್ಕದೊಂದು ಸೆಟ್ಟಿಂಗ್ ಮಾಡೋಕ್ಕೆ ಇಲ್ಲಿ 3 ಡಾಟ್ ಕಾಣ್ತಾರೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಒಂದು ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ಚಾರ್ಟ್ಸ್ ಅಂತ ಒಂದು ಆಪ್ಷನ್ ಬರ್ತಾ ಇರುತ್ತೆ. ಚಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಥೀಮ್ಸ್ ಹತ್ತಿರುತ್ತೆ. ಥೀಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಿಸ್ಟಮ್ ಡಿಫಾಲ್ಟ್ ಹತ್ತಿರುತ್ತೆ. ಒಂದು ಲೈಟ್ಸ್ ಹತ್ತಿರುತ್ತೆ. ಒಂದು ಡಾರ್ಕ್ಸ್ ಹತ್ತಿರುತ್ತೆ. ನೀವು ಡಾರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಇದ್ರ ಥೀಮ್ ಪೂರ್ತಿ ಡಾರ್ಕ್ ಆಯ್ತು ಫ್ರೆಂಡ್ಸ್. ಚೆನ್ನಾಗಿ ಲೈಟ್ ಥೀಮ್ ಇತ್ತು. ಇದು ಪೂರ್ತಿಯಾಗಿ ಡಾರ್ಕ್ ಆಯ್ತು ಫ್ರೆಂಡ್ಸ್. ಈ ರೀತಿಯಾಗಿ ಆದ ನಂತರ ನೀವು ಏನು ಮಾಡ್ಕೊಂಡ್ರೆ ಈ ರೀತಿಯಾಗಿ ನಿಮ್ಮ ವಾಟ್ಸಪ್ನ ಕಾಣ್ತಿರುತ್ತೆ. ಇದಕ್ಕೆ ನಿಮ್ಮದು ಯಾವುದೊಂದು ಬ್ಯೂಟಿಫುಲ್ ಆಗಿ ಫೋಟೋ ಸೆಟ್ ಮಾಡ್ಕೊಂಡು ಇದರಿಂದ ಹೊರಬರಬೇಕೈತಿ. ಇದರಿಂದ ಹೊರ ಬಂದ ನಂತರ ನೀವು ಏನು ಮಾಡ್ಕೊಂಡು ಡಿಸೈನ್ ಟೂಲ್ ಪ್ರೋ ಅಂತ ಅಪ್ಲಿಕೇಶನ್ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ
ಈ ರೀತಿಯಾಗಿ ಡಿಸೈನರ್ ಟೂಲ್ ಪ್ರೋ ಆ್ಯಪ್ ರೀತಿಯಾಗಿ ಓಪನ್ ಆದ ನಂತರ ಮ್ಯಾಕ್ಸ್ ಓವರ್ಲೆಸ್ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಾನು 9:16 ಇರುತ್ತೆ, ಇನ್ನೊಂದು 16:9 ಇರುತ್ತೆ. ಇಲ್ಲಿ 9:16 ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ನಾನು ಯಾವ ರೀತಿ ಕ್ಲಿಕ್ ಮಾಡ್ತೀನಿ, ನೀವು ಪಿನ್ ನೋಡ್ತಾ ಹೋಗ್ತಾ ಇರ್ತೀವಿ. ಈ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಮೀಡಿಯಾ ಆಕ್ಸೆಸ್ ಕೇಳ್ತಾ ಇದೆ. ಇದಕ್ಕೆ ಅಲಾವತ್ತ ಕೊಡಿ. ಇದಕ್ಕೆ ಅಲಾವತ್ತ ಕೊಟ್ಟ ನಂತರ ನಿಮ್ಮ ಫೋನಿನಲ್ಲಿರುವ ಮೀಡಿಯಾ ಓಪನ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಯಾವ ರೀತಿಯಾಗಿ ಅಂತ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ಮೀಡಿಯಾ ರೀತಿ ಓಪನ್ ಆದ ನಂತರ ನಿಮಗೆ ಬೇಕಾದ ಬ್ಯೂಟಿಫುಲ್ ಆದ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ನಾನು ನಿಮಗೆ ಸೆಲೆಕ್ಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ನಿಮ್ಮ ಫೋಟೋ ಇರೋ ಫೋಲ್ಡರ್ನ ಓಪನ್ ಮಾಡಿಕೊಂಡ ನಂತರ ನೀವು ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಫೋಲ್ಡರನ್ನು ಓಪನ್ ಮಾಡಿಕೊಂಡ ನಂತರ ನಿಮಗೆ ಬೇಕಾದ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ನನ್ನೊಂದು ಫೋಟೋನ ಸೆಲೆಕ್ಟ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಈ ರೀತಿಯಾಗಿ ನನ್ನೊಂದು ಫೋಟೋನ ಈ ರೀತಿಯಾಗಿ ಸೆಲೆಕ್ಟ್ ಆಯ್ತು ಫ್ರೆಂಡ್ಸ್. ಈ ರೀತಿಯಾಗಿ ಸೆಲೆಕ್ಟ್ ಆದ ನಂತರ ಇನ್ನೊಂದು ಸೆಟ್ಟಿಂಗು ಮ್ಯಾಕ್ಸ್ ಓವರ್ಲೆಸ್ ಇರುತ್ತೆ. ಇದನ್ನು ಎನೇಬಲ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇದನ್ನು ಎನೇಬಲ್ ಮಾಡಿ ಅದ್ರ ಮೇಲೆ ಎನೇಬಲ್ ಮಾಡೋದು ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ನಿಮ್ಮ ಸೆಟ್ಟಿಂಗ್ನಲ್ಲಿ ಹೋಗುತ್ತೆ. ಸೆಟ್ಟಿಂಗ್ನಲ್ಲಿ ಹೋದ ನಂತರ ಡಿಸ್ಪ್ಲೇ ಓವರ್ ದ ಅದರ್ ಆ್ಯಪ್ಸ್ ಅಂತ ಬರುತ್ತೆ. ಇಲ್ಲಿ ಡಿಸೈನರ್ ಟೂಲ್ ಪ್ರೋ ಆ್ಯಪ್ ತಕ್ಷಣ ಹುಡುಕಿ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ನಾಟ್ ಅಲೌಡ್ ಆಗಿರುತ್ತೆ. ಅಲಾವತ್ತ ಇದಕ್ಕೆ ಪರ್ಮಿಷನ್ ಕೊಡೋಗುತ್ತೆ. ಇದಕ್ಕೆ ಪರ್ಮಿಷನ್ ಕೊಟ್ಟ ನಂತರ ನೀವು ರಿಟರ್ನ್ ಬರುತ್ತೆ ಫ್ರೆಂಡ್ಸ್. ರಿಟರ್ನ್ ಬಂದ ನಂತರ ಮಸುಕಾಗಿ ಈ ಬ್ಯಾಕ್ಗ್ರೌಂಡ್ನಲ್ಲಿ ಇರುತ್ತೆ ಕಾಣ್ತಾರೆ ಫ್ರೆಂಡ್ಸ್. ಇದನ್ನು ಪೂರ್ತಿಯಾಗಿ ಕಾಣಬೇಕಂದ್ರೆ ಏನು ಮಾಡಬೇಕು ನಾನು ತೋರಿಸ್ತೀನಿ. ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಪ್ಷನ್ಲಿಟಿ ಇರುತ್ತೆ. ಇದು ಫುಲ್ ಎನ್ಲಾರ್ಜ್ ಮಾಡಿಕೊಂಡು ಇದು ಈ ರೀತಿಯಾಗಿ ಮಾಡಿಕೊಳ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಮಾಡಿಕೊಂಡ ನಂತರ ನಾನು ನಿಮಗೆ ಬನ್ನಿ ವಾಟ್ಸಪ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಆ್ಯಪ್ನ ಹೊರ ಬಂದ ನಂತರ ಇಲ್ಲಿ ಪೂರ್ತಿಯಾಗಿ ಪುನಃ ಸ್ಕ್ರೀನಲ್ಲಿ ಡಿಸೈನರ್ ಟೂಲ್ ಆ್ಯಪ್ಲಿಂದ ಹೊರ ಬಂದ ನಂತರ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡ ಈ ರೀತಿಯಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಇರುತ್ತೆ ಬ್ಯೂಟಿಫುಲ್ಲಾಗಿ ನಿಮ್ಮದು ಫೋಟೋನ ಈ ರೀತಿಯಾಗಿ ಕಾಣಲು ಶುರು ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನೋಡ್ತಿರ್ಬೋದು. ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ನಿಮ್ಮ ವಾಟ್ಸಪ್ನ ಈ ರೀತಿಯಾಗಿ ಈ ರೀತಿಯಾಗಿ ನಿಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ನಿಮ್ಮದೇ ಫೋಟೋ ಇರುತ್ತೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮ್ಮ ಫೋನಿನ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ಬ್ಯೂಟಿಫುಲ್ ಆದ ನಿಮ್ಮದೇ ಫೋಟೋನ ಸೆಟ್ ಮಾಡೋದು ಅಂತ ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀವು ನಿಮ್ಮ ವಾಟ್ಸಪ್ನ ಹೋಮ್ ಸ್ಕ್ರೀನ್ ಮೇಲೆ ನಿಮ್ಮದೇ ಆದ ಫೋಟೋನ ಯಾವ ರೀತಿ ಸೆಟ್ ಮಾಡೋದು ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡಿಕೊಂಡು ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ನೀವು ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡಿಕೊಂಡು ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದು ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.